ಅಪ್ರಾಪ್ತ ದಲಿತ ಬಾಲಕಿಯ ಮೇಲೆ ಗ್ಯಾಂಗ್ ರೇಪ್ ನಡೆದಿದೆ. ನಿಜಕ್ಕೂ ಕೂಡ 15 ವರ್ಷದ ಬಾಲಕಿಯ ಮೇಲೆ ಮೃಗಿಯ ರೀತಿ ವರ್ತನೆ ಮಾಡಿದ್ದಾರೆ, ಸಾಮೂಹಿಕವಾಗಿ ಅತ್ಯಾಚಾರವನ್ನು ಮಾಡಿದ್ದಾರೆ. ಬಾಲಕಿಯ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆದಿದೆ. ಬಾಲಕಿಗೆ ಮಾದಕ ದ್ರವ್ಯವನ್ನು ನೀಡಿ ಕಾಮುಕರು ಅಟ್ಟಹಾಸವನ್ನು ಮೆರೆದಿದ್ದಾರೆ. ಸ್ಟೇಷನ್ ರಸ್ತೆಯ ಹೋಟೆಲ್ನಲ್ಲಿ ಕಾಮ ಪಿಚಾಚಿಗಳ ಕೃತ್ಯ ನಡೆದಿದೆ. ತಂದೆ ನೀಡಿದ ದೂರಿನಿಂದ ಬಯಲಾಗಿದೆ ಈ ಸತ್ಯ. ಉತ್ತರ ಪ್ರದೇಶದ ಅಥಾರಾ ಪಟ್ಟಣದ ಹೋಟೆಲ್ನಲ್ಲಿ ನಡೆದಂತಹ ಘಟನೆ ಇದು. ಸ್ನೇಹಿತನೊಂದಿಗೆ ಅಥಾರಾ ಪಟ್ಟಣದ ಮಾರುಕಟ್ಟೆಗೆ ಹೋಗಿದ್ಲು ಆ ಯುವತಿ. ಆಗ ಮೋಟಾರ್ ಸೈಕಲ್ನಲ್ಲಿ ಬಂದಂತಹ 3 ಆರೋಪಿಗಳು ಈ ಕೃತ್ಯವನ್ನು ಎಸಗಿದ್ದಾರೆ. ಬಾಲಕಿಗೆ ಡ್ರಗ್ಸ್ ಅನ್ನು ನೀಡಿ ಪ್ರಜ್ಞೆ ತಪ್ಪಿಸಿ ಕಾಮುಕರು ಈ ಕೃತ್ಯವನ್ನು ಮೆರೆದಿರಬಂತು. ಅರೆ ಪ್ರಜ್ಞಾವಸ್ಥೆಯಲ್ಲಿದ್ದಂತಹ ಬಾಲಕಿಯನ್ನು ಅಪಹರಿಸಿ ಹೋಟೆಲ್ನಲ್ಲಿ ಕೂಡಿ ಹಾಕಿದ್ದಾರೆ. ರಾಕ್ಷಸರಂತೆ ವರ್ತಿಸಿ ಗ್ಯಾಂಗ್ ರೇಪ್ ಅನ್ನು ಮಾಡಿದ್ದಾರೆ ಈ ನರರೂಪಿ ರಾಕ್ಷಸ. ಬಳಿಕ ಕೇನ್ ಸೇತುವೆ ಕೆಳಗೆ ಸಂತ್ರಸ್ತೆಯನ್ನು ಬಿಟ್ಟು ಓಡೋಗಿದ್ದಾರೆ. ಅತ್ಯಾಚಾರ ಬಳಿಕ ಜ್ಞಾನಹೀನ ಸ್ಥಿತಿಯಲ್ಲಿ ಬಾಲಕಿ ಇರ್ತಾಳೆ. ಮಹೇಶ್ ಕುಶ್ಚಾಸ ಸಿಂಗ್ ಮತ್ತು ಶಕ್ತಿ ಸಿಂಗು 15 ವರ್ಷ. ಇವ್ರಿಗೇನಿದೆ, ಎಲ್ಲರೂ ಕೂಡ ಒಂದು ರೀತಿಯಲ್ಲಿ 20 ವರ್ಷದ ಒಳಗಿರೋರು ಅನ್ಕೊಳ್ಳಿ. ಪೊಲೀಸರೀಗ ಅವರನ್ನು ವಶಕ್ಕೆ ಪಡೆದಿದ್ದಾರೆ. ಒಬ್ಬರನ್ನ ಆರೋಪಿಗಳ ಮೇಲೆ ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ಕೂಡ ದಾಖಲಾಗಿದೆ. ಒಬ್ಬ ಅಪ್ರಾಪ್ತ ದಲಿತ ಬಾಲಕಿಯ ಮೇಲೆ ಗ್ಯಾಂಗ್ ರೇಪ್ ಆಗಿದೆ, ಅದು ಕೂಡ 15 ವರ್ಷದ ಬಾಲಕಿಯ ಮೇಲೆ. ಮಾರುಕಟ್ಟೆಗೆ ಹೋಗಿರ್ತಾಳೆ. ಆ ಸಮಯದಲ್ಲಿ ಎಳೆದುಕೊಂಡು ಹೋಗಿ ಅದು ಕೂಡ ಮಾದಕ ದ್ರವ್ಯವನ್ನು ನೀಡಿ ಪ್ರಜ್ಞಾಹೀನಳನ್ನಾಗಿ ಮಾಡಿ ಆನಂತರ ಹೋಟೆಲ್ಗೆ ಕರೆದುಕೊಂಡು ಹೋಗಿ ಅಲ್ಲಿ ಅತ್ಯಾಚಾರವನ್ನು, ಅದು ಕೂಡ ಸಾಮೂಹಿಕ ಅತ್ಯಾಚಾರವನ್ನು ನಡೆಸಿರುವಂಥದ್ದು 3 ದುಷ್ಕರ್ಮಿಗಳು, ಆರೋಪಿಗಳು, ಕಾಮುಕರು. ನೋಡಿ, ಇದು ಸ್ಟೇಷನ್ ರಸ್ತೆಯಲ್ಲಿ ಒಂದು ಹೋಟೆಲ್ ಇದೆ, ಅಲ್ಲಿ ಆಗಿರುವಂತಹ ಘಟನೆ. ಇದ್ರ ಬಗ್ಗೆ ಅವರ ತಂದೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವರು ಕಂಪ್ಲೇಂಟ್ ಕೊಟ್ಟ ನಂತರ ಈ ಘಟನೆ ಹೊರಗೆ ಬಂದಿರುವಂಥದ್ದು. ಉತ್ತರ ಪ್ರದೇಶದ ಅಥಾರಾ ಪಟ್ಟಣ ಏನಿದೆ, ಅಲ್ಲೊಂದು ಹೋಟೆಲ್ ಇದೆ, ಆ ಹೋಟೆಲಲ್ಲಿ ನಡೆದಿದೆ ಘಟನೆ. ನೋಡಿ, ಬೈಕಲ್ಲಿ ಬರ್ತಾರೆ 3 ಜನ, ಒಂದು ನೋಡ್ತಾರೆ ಆ ಬಾಲಕಿ ಏನು ಹೋಗಿರ್ತಾರೆ ಅಲ್ಲಿ ಮಾರ್ಕೆಟ್ಗೆ. ಅಲ್ಲಿ ಹೋದಾಗ ನೋಡಿ ಅವರಿಗೆ ಡ್ರಗ್ಸನ್ನು ಕೊಡ್ತಾರೆ, ಅದರಿಂದ ಪ್ರಜ್ಞೆ ತಪ್ಪಿ ಬಿಡ್ತಾಳೆ. ಅವರು ಆ ನಂತರ ಅಂದರೆ ಒಂದು ರೀತಿಯಲ್ಲಿ ಪ್ರಜ್ಞೆ ಇರೋದಿಲ್ಲ, ಒಂದು ರೀತಿ ಅರೆ ಪ್ರಜ್ಞಾವಸ್ಥೆಯಲ್ಲಿ ಇರ್ತಾಳೆ ಆ ಬಾಲಕಿ. ಆಕೆಯನ್ನು ಕಿಡ್ನಾಪ್ ಮಾಡಿ ಹೋಟೆಲಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋಗಿ ಈ ರೀತಿಯಾಗಿ ಗ್ಯಾಂಗ್ ರೇಪನ್ನು ಮಾಡಿರುವಂಥದ್ದು. ನಿಜಕ್ಕೂ ಕೂಡ ಈ ರೀತಿಯಾದ ಘಟನೆಗಳು ದೇಶದಲ್ಲಿ ಜಾಸ್ತಿನೇ ಆಗ್ತಾ ಇದೆ. ಇನ್ನು ಅತ್ಯಾಚಾರ ಮಾಡಿದ ಬಳಿಕ ಏನು ಮಾಡ್ತಾರೆ, ಕೇನ್ ಸೇತುವೆ ಏನಿದೆ ಅದ್ರ ಕೆಳಗಡೆ ಆಕೆಯನ್ನು ಬಿಸಾಕಿ ಹೋಗ್ತಾರೆ. ಯಾವುದೇ ರೀತಿಯಾದಂತಹ ಮಾನವೀಯತೆ ಇಲ್ಲದೆ. ಅತ್ಯಾಚಾರ ಬಳಿಕ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬಿದ್ದಿರ್ತಾಳೆ ಪಾಪ ಆ ಬಾಲಕಿ. 15 ವರ್ಷ ಬರೀ. ಮಹೇಶ್ ಕುಶ್ಚಾಸ, ಶಕ್ತಿ ಸಿಂಗ್ ಇವ್ರಿಗೇನಿದೆ 18 ಮತ್ತು 19 ವರ್ಷ ಅಷ್ಟೇ ಇರೋದು. ಇವ್ರಿಗೆ ಏನೂ ಇಲ್ಲ. ಒಬ್ಬ ಬಾಲಾಪರಾಧಿಯು ಕೂಡ ಇದರಲ್ಲಿದ್ದಾನೆ. ಆತನನ್ನು ಪೊಲೀಸರು ಬಂಧಿಸಿದ್ದಾರೆ. ಆರೋಪಿಗಳ ಮೇಲೆ ಪೋಕ್ಸೋ ಕೇಸ್ ಅಡಿ, ಕಾಯ್ದೆ ಅಡಿ ಕೇಸ್ ದಾಖಲಾಗಿದೆ. ಅಷ್ಟೇ ನೋಡಿ, ವಿಚಾರಣೆ ನಡೆಸ್ತಾ ಇದ್ದಾರೆ. ಆದರೆ ಯಾಕೆ ಈ ರೀತಿಯಾದಂತಹ ಮನಸ್ಥಿತಿಗಳು ಯುವಕರಲ್ಲಿ ಜಾಸ್ತಿ ಆಗ್ತಾ ಇದೆ? 18, 20, 19, 15 ಈ ರೀತಿಯ ವರ್ಷದ ಯುವಕರು, ಇನ್ನು ಚಿಕ್ಕವರಿದ್ದಾರೆ. ಇನ್ನು 20ರಿಂದ 25 ಒಳಗಡೆ ಇರುವಂಥವರೇ ಈ ರೀತಿಯ ಕೃತ್ಯಗಳನ್ನು ಈ ಕಾಲದಲ್ಲಿ ಜಾಸ್ತಿ ಆಗ್ತಾ ಇದೆ. ಅವರಿಂದ ಈ ರೀತಿಯ ಕೃತ್ಯಗಳು, ಅದು ಕೂಡ ಅಪ್ರಾಪ್ತ ಬಾಲಕಿಯರ ಮೇಲೆ 15, 16 ಮತ್ತು ಚಿಕ್ಕ ಚಿಕ್ಕ ಬಾಲಕಿಯರ ಮೇಲೆ ಕೂಡ ಅತ್ಯಾಚಾರ ಆಗಿರೋದನ್ನು ನೋಡಿದ್ದೇವೆ. ಅದೇ ರೀತಿಯಾಗಿ ಇದೊಂದು ಘಟನೆ ಕೂಡ ದೇಶದಲ್ಲಿ ಈ ರೀತಿಯಾದಂಥ ಘಟನೆಗಳು ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಕಡಿವಾಣ ಹಾಕುವಂಥ ಕೆಲಸವನ್ನು ಸರ್ಕಾರ ತಗೋಬೇಕು. ಯಾವ ರೀತಿಯಾಗಂತಂದರೆ, ಒಂದು ಕಠಿಣವಾದಂತಹ ನಿರ್ಧಾರವನ್ನು ತಗೊಂಡು ಬಂದರೆ ಈ ರೀತಿಯಾಗಿ ಯೋಚನೆ ಮಾಡೋದಕ್ಕೂ ಕೂಡ ಯೋಚನೆ ಮಾಡುವಂತಹ ರೀತಿಯಲ್ಲಿ ಕಾನೂನನ್ನು ತಂದ್ರೆ ಮಾತ್ರ ನಿಲ್ಲಿಸೋಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ಒಂದು ಕೆಲಸ ಮಾಡಬೇಕು. ಈ ವಿಚಾರದಲ್ಲಿ ಏನು ನಾವು ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತೀವಿ, ವಿದ್ಯಾಭ್ಯಾಸವನ್ನು ಕೊಡ್ತೀವಿ, ಆ ಸಮಯದಲ್ಲಿಯೇ ವಿದ್ಯಾರ್ಥಿಗಳಿಗೆ ಅವರ ಚಿಕ್ಕ ವಯಸ್ಸಿನಿಂದ ಕಾನೂನಿನ ಅರಿವನ್ನು ಮೂಡಿಸಬೇಕು. ಯಾವ ತಪ್ಪನ್ನು ಮಾಡಿದರೆ ಯಾವ ಶಿಕ್ಷೆಯನ್ನು ಕೊಡಲಾಗುತ್ತೆ, ಕಾನೂನಿನಲ್ಲಿ ಏನಿದೆ, ಏನು ಹೇಳ್ತಾರೆ, ಎಷ್ಟು ವರ್ಷ ಶಿಕ್ಷೆ ಇದೆ, ಎಷ್ಟು ದಂಡ ಆಗುತ್ತೆ, ಇದರ ಅರಿವು ಬಂದಾಗ ಎಲ್ಲೋ ಒಂದು ಕಡೆ ಸ್ವಲ್ಪ ಯುವಕರಲ್ಲಿ ಬದಲಾವಣೆ ಆಗಬಹುದು. ಕಾನೂನಿನ ಭಯದಿಂದ ಆದರೂ ಇವರು ಸುಮ್ಮನೆ ಇರ್ಬೋದು. ಆದರೆ ಇಲ್ಲಿ ಅದೇನೂ ಆಗ್ತಾ ಇಲ್ಲ. ಒಬ್ಬರನ್ನ ನೋಡಿ ಒಬ್ಬರು ಈ ರೀತಿಯಾದ ಕೃತ್ಯಗಳನ್ನು ಮಾಡ್ತಾ ಇದ್ದಾರೆ. ಇನ್ನು ಅತ್ಯಾಚಾರ ಆದಾಗ ಅವರಿಗೆ ಜಾಸ್ತಿ ಶಿಕ್ಷೆ ಆಗ್ತಾ ಇಲ್ಲ. ಅದು ಕೂಡ ಒಂದು ರೀತಿಯಲ್ಲಿ ವೈಫಲ್ಯ ಕಾನೂನಿನಲ್ಲಿರುವಂಥದ್ದು.
ನಮ್ಮ ಕಾನೂನಿನಲ್ಲಿ ಏನೇ ತಪ್ಪು ಮಾಡಿದ್ರು ಕೂಡ ತಪ್ಪಿಸ್ಕೊಳ್ಳೋಕೆ ಅಂತ ಇನ್ನೊಂದು ದಾರಿ ಇದ್ದೇ ಇರುತ್ತೆ. ಅದೇ ಧೈರ್ಯದಿಂದಾನೇ ಈ ಕೃತ್ಯಗಳು ಇಂದು ಕೂಡ ಕಡಿಮೆ ಆಗ್ತಾ ಇದೆ. ಅದೇ ರೀತಿಯಾಗಿ ನೋಡಿ, 15 ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರವನ್ನು ಮಾಡಿದ್ದಾರೆ. ಅವರನ್ನು ಈಗ ಪೊಲೀಸರು ಬಂಧಿಸಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.